ಪ್ರಧಾನಿ ಮೋದಿ ಆಡಳಿತ ಮತ್ತೊಂದು ಚರಿತ್ರೆಯ ಪುಟ ಸೇರಿದೆ. ಚುನಾಯಿತ ಪ್ರಧಾನಿಯಾಗಿ ನಮೋ 12 ವರ್ಷ ಪೂರೈಸಿ ನೆಹರು ದಾಖಲೆ ಅಳಿಸಿದ್ದಾರೆ. ಬಿಜೆಪಿ ಈ ದಿನವನ್ನ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದೆ. ಇತ್ತ ಮೋದಿಗೆ ಶುಭ ಹಾರೈಸಿದ ಗೌಡ್ರು ಕೈತಪ್ಪಿದ ರಾಜ್ಯಸಭೆ ಟಿಕೆಟ್ ಕುರಿತು ಸ್ಪಷ್ಟನೆ ಕೊಟ್ಟರು. ಹಸ್ತಪಡಿಯಲ್ಲಿ ಖಾತೆ ಕ್ಯಾತೆ ತಾರಕಕ್ಕೇರಿದೆ. ಡೆಲ್ಲಿ ರೀಚ್ ಆದ ಸಿಎಂ ಹೈಕಮಾಂಡ್ ಅಂಗಳದಲ್ಲಿ ಶಿವಸೇನೆ ಕಟ್ಟಲು ಸೋನಿಯಾ ಆಶೀರ್ವಾದ ಬೇಡಿದ್ದಾರೆ. ಸಂಪುಟ ವಿಸ್ತರಣೆ ಅಗ್ನಿ ಪರೀಕ್ಷೆ ಮಧ್ಯೆ ಬೇರೆ ಬೇರೆ ಸಮುದಾಯಗಳ ನಿರೀಕ್ಷೆ ಹೆಚ್ಚಿದೆ. ಜಮೀರ್ ಮೌನಕ್ಕೆ ಶರಣಾದ್ರೆ ಆಕಾಂಕ್ಷಿಗಳ ಪರ ಪ್ರೊಟೆಸ್ಟ್ ಆಗಿದೆ. ಬಂಗಾಳದ ಭೂತಕ್ಕೆ ಜಾರಿದ್ರೆ ಬಂಡಾಯದ್ದೇ ಇತಿಹಾಸ. ಈಗ ಮಮತಾಗೂ ಅದೇ ಪೆಟ್ಟು. ಟಿಎಂಸಿ ಚಿತ್ರದ ಹಂತಕ್ಕೆ ತಲುಪಿದೆ. 28 ವರ್ಷಗಳ ಹಿಂದೆ ಹಸ್ತ ತೊರೆದಿದ್ದ ದೀದಿಗೆ ಖುದ್ದು ಸೋನಿಯಾ ಆಫರ್ ನೀಡಿದ್ದಾರೆ. ನಿರ್ಧಾರ ಕೈಗೊಳ್ಳಲು ಕಾಲಾವಕಾಶ ಕೇಳಿದ ಮಮತಾ ಕಾಂಗ್ರೆಸ್ ಮುಂದೆ 7 ಷರತ್ತುಗಳನ್ನು ವಿಧಿಸಿದ್ದಾರೆ. ಗಲ್ಫ್ ಕದನಕ್ಕೆ ಅಪಾಚೆ ದಾಳಿ ಮತ್ತೆ ಕಿಡಿ ಹಚ್ಚಿದೆ. ಪ್ರತೀಕಾರದ ದಾಳಿಗೆ ನಿಂತ ದೊಡ್ಡಣ್ಣ ಕದನ ವಿರಾಮದ ಮಧ್ಯೆ ಮಿಸೈಲ್ಗಳ ರಣಾರ್ಭಟ ಶುರುವಾಗಿದ್ದು ಇರಾನ್ ರಾಜಧಾನಿ ಟೆಹರಾನ್ ಅಪ್ಪಚ್ಚಿ ಆಗ್ತಾ ಇದೆ. ಹಾರ್ಮೋಜ್ನಲ್ಲಿ ಇರಾನ್ ಏರ್ ಡಿಫೆನ್ಸ್ಗೆ ನಿಂತರೆ ಜಾರ್ಡನ್, ಕತಾರ್, ಬಹರೇನ್ ಎಂಟ್ರಿ ಆಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಾಮೆಂಟ್ ಕಿರುಕುಳ ಶುರುವಾಗಿದೆ. ಮೂವಿಗೆ ಹೋದ ವಿಡಿಯೋ ಹಾಕಿ ಕೆಟ್ಟದಾಗಿ ಟ್ರೋಲ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸೈಬರ್ ಟೀಮ್ ಅಲರ್ಟ್ ಆಗಿದೆ. ಇತ್ತ ಡಿ ಗ್ಯಾಂಗ್ನ 5 ಆರೋಪಿಗಳ ಬೇಲ್ ಅರ್ಜಿ ವಜಾ ಆಗಿದ್ದು ದಾಸನಿಗೆ ಅಲ್ಪ ನೆಮ್ಮದಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.